ಸ್ನೇಹಿತರೆ, ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನೆಲ್ ನ ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸಿಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ 2023 ಮತ್ತು 24ನೇ ಸಾಲಿನ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಸೆಟ್ ಅನ್ನ ಪಡ್ಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಿದ್ದು, ನೀವು ಕೂಡ ರೈತರಾಗಿದ್ದು ಸಬ್ಸಿಡಿ ದರದಲ್ಲಿ ಕೃಷಿ ಇಲಾಖೆ ಕಡೆಯಿಂದ ಸ್ಪ್ರಿಂಕ್ಲರ್ ಸೆಟ್ ಅನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕಬೇಕು, ಅದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು, ಯಾವ ರೀತಿ ಸ್ಟೆಪ್ ಇರುತ್ತೆ, ಮತ್ತೆ ಏನೇನು ಮಟೀರಿಯಲ್ ಅನ್ನ ನಿಮಗೆ ಕೊಡ್ತಾರೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ನಿಮ್ಮ ರೈತರ ವಂತಿಕೆ ಎಷ್ಟು ಹಣವನ್ನ ನೀವು ಕಟ್ಟಬೇಕಾಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ಆಲ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಸ್ಪ್ರಿಂಕ್ಲರ್ ಸೆಟ್ ಅನ್ನ ಪಡ್ಲಿಕ್ಕೆ ಕಂಪ್ಲೀಟ್ ಪ್ರೊಸೀಜರ್ ಅನ್ನ ನಾವು ಹೇಳ್ತಾ ಇದೀವಿ. ವಿಡಿಯೋ ಸ್ವಲ್ಪ ದೊಡ್ಡದಾಗಬಹುದು, ಸೊ ಹೀಗಾಗಿ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೌದು ಫ್ರೆಂಡ್ಸ್, ಕೃಷಿ ಇಲಾಖೆ ಕಡೆಯಿಂದ 2023 ಮತ್ತು 24ನೇ ಸಾಲಿನಲ್ಲಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಸೆಟ್ ಅನ್ನ ಪಡ್ಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆದಿದ್ದಾರೆ. ಹಾಗಾದ್ರೆ ನೀವು ಕೂಡ ರೈತರಾಗಿದ್ದು ಸ್ಪ್ರಿಂಕ್ಲರ್ ಸೆಟ್ ಅನ್ನ ಪಡಿಬೇಕಂದ್ರೆ ನಿಮ್ಮ ಹತ್ರ ಮೊದಲಾಗಿ FID ಇರಬೇಕಾಗ್ತದೆ. FID ಇದ್ರೆ ಮಾತ್ರ ನಿಮಗೆ ಸ್ಪ್ರಿಂಕ್ಲರ್ ಸೆಟ್ ಅನ್ನ ಪಡಿಬೇಕು. ಸೊ FID ಇದಾದ್ಮೇಲೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡ್ಕೊಳ್ಳಿ. ಸೊ ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡಿದಾಗ ನಿಮ್ಮ FID ನ ಪಡೆದುಕೊಂಡು ಕೆಲವೊಂದು ದಾಖಲಾತಿಗಳನ್ನ ಪಡೆದುಕೊಂಡು ಅವರು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಏನೇನು ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ, ಮೊದಲದಾಗಿ ಪಹಣಿ ಮತ್ತು RTC, ಮತ್ತೆ ಖಾತೆ ಉತ್ತಾರ, ನೀರಾವರಿ ಮೂಲ ಪತ್ರ ಬೇಕಾಗುತ್ತೆ, ಬೆಳೆ ಪ್ರಮಾಣ ಪತ್ರ, ಹಾತ್ ನಕಾಶ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತೆ 20 ರೂಪಾಯಿ ಬಾಂಡ್ ಬೇಕಾಗುತ್ತೆ. ಸೊ ಫಸ್ಟ್ ಪಾರ್ಟಿ ಹೆಸರು ರೈತರ ಹೆಸರು ಬೇಕು, ಸೆಕೆಂಡ್ ಪಾರ್ಟಿ ಹೆಸರು ನಿಮ್ಮ ತಾಲೂಕಿನ AD ಅವರ ಅಡ್ರೆಸ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಕಡೆಯಿಂದ NOC ಲೆಟರ್ ಅಂತ ಬರಬೇಕಾಗುತ್ತೆ. ಹಾಗೆ 2 ಫೋಟೋನ ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಈ ಎಲ್ಲಾ ದಾಖಲಾತಿಗಳನ್ನ ನೀವು ರೆಡಿ ಮಾಡ್ಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡ್ತಾರೆ. ರೈತರ ವಂತಿಕೆ ಅಂದ್ರೆ ಫಾರ್ಮರ್ ಶೇರ್ ಅನ್ನು ಕೂಡ ಕಟ್ಟಬೇಕಾಗುತ್ತೆ. ಎಷ್ಟು ಹಣ ಕಟ್ಟಬೇಕು, ಎಷ್ಟು ಪೈಪ್ ಬರ್ತವೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ನೀವು ನಿಮ್ಮ ದಾಖಲಾತಿಗಳನ್ನ ನೀವು ತೆಗೆದುಕೊಂಡು ಹೋದಾಗ ಅವರು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಸೊ ಇಲ್ಲಿ ನಿಮಗೆ 3 ರೀತಿಯ ಪೈಪ್ ಗಳನ್ನ ಸಿಗ್ತಾವ ಅಂತ ಹೇಳ್ಬೋದು. ಒಂದು 2 ಇಂಚ್ ಪೈಪ್, ಇನ್ನೊಂದು 2.5 ಇಂಚ್ ಪೈಪ್, ಇನ್ನೊಂದು 3 ಇಂಚ್ ಪೈಪ್. ಸೊ ನಿಮಗೆ ಯಾವ ಇಂಚಿನ ಪೈಪ್ ಬೇಕಾಗುತ್ತೆ ಅಂದ್ರೆ ಯಾವ ಸೈಜಿನ ಪೈಪ್ ಬೇಕಾಗುತ್ತೆ ಅದನ್ನ ನೀವು ಅಲ್ಲಿ ಹೇಳ್ಬೇಕಾಗ್ತದೆ. ಸೊ ನಾರ್ಮಲ್ ಆಗಿ 2 ಇಂಚ್ ಪೈಪ್ ಮತ್ತೆ 2.5 ಇಂಚ್ ಪೈಪ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ನಿಮಗೆ 2 ಇಂಚ್ ಪೈಪ್ ಬೇಕಾಗಿದ್ರೆ ಅದರ ರೈತರ ವಂತಿಕೆ ಚೇಂಜ್ ಆಗುತ್ತೆ. ನಾನು ನಿಮಗೆ ಇಲ್ಲಿ ಆನ್ಲೈನ್ ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 2 ಇಂಚ್ ಪೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ರೈತರ ವಂತಿಕೆಯನ್ನ ನಾವು ಸೆಲೆಕ್ಟ್ ಮಾಡಿದಾಗ ನೀವು 4139 ರೂಪಾಯಿ ರೈತರ ವಂತಿಕೆಯನ್ನ ನೀವು ಕಟ್ಟಬೇಕಾಗುತ್ತೆ. ಒಂದು ವೇಳೆ ನೀವು 2.5 ಇಂಚು ಪೈಪ್ ಅನ್ನ ನೀವು ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ನಿಮ್ಮ ರೈತರ ವಂತಿಗೆ 4667 ರೂಪಾಯಿ ಆಗುತ್ತೆ. ಸೊ ಈ ರೀತಿ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದಾದ್ಮೇಲೆ ನಿಮಗೆ SMS ಕೂಡ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ಸ್ಪ್ರಿಂಕ್ಲರ್ ಸೆಟ್ ಗಾಗಿ ನೀವು ಅರ್ಜಿಯನ್ನ ಸ್ವೀಕರಿಸಲಾಗಿದೆ ಅಂತ ಈ ರೀತಿ ಬರುತ್ತೆ. ಅದರ ಜೊತೆಗೆ ನಿಮ್ಮ ಅಕ್ನಾಲೆಜ್ಮೆಂಟ್ ಕಾಪಿ ಕೂಡ ಅಪ್ಲಿಕೇಶನ್ ಫಾರ್ಮ್ ಗೆ ಹಚ್ತಾರೆ. ಈ ರೀತಿಯಾಗಿ ಅಕ್ನಾಲೆಜ್ಮೆಂಟ್ ಕಾಪಿ ಕೂಡ ಅವರು ತಾರೆ. ಸೊ ಅರ್ಜಿಯನ್ನ ಹಾಕಿದ ಮೇಲೆ ನಿಮಗೆ ರೈತರ ವಂತಿಕೆಯನ್ನ ಕಟ್ಟಬೇಕಾಗುತ್ತೆ. ಸೊ ಕೊಂಡು ಯಾವ ಕಂಪನಿ ನಿಮಗೆ ಬೇಕಾಗುತ್ತೆ ಆ ಕಂಪನಿಗೆ RTGS ಅನ್ನ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾವ ಕಂಪನಿ ಸ್ಪ್ರಿಂಕ್ಲರ್ ಸೆಟ್ ಬೇಕಾಗಿದೆ ಆ ಕಂಪನಿ ಆನ್ಲೈನ್ ಆಗಿರಬೇಕು. ಅದೇ ಕಂಪನಿಗೆ ನೀವು RTGS ಅನ್ನ ಮಾಡಬೇಕಾಗುತ್ತೆ. ಸೊ RTGS ಅನ್ನ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಸ್ಲಿಪ್ ಅನ್ನ ತೆಗೆದುಕೊಂಡು ಬಂದು ಕೊಡಬೇಕು. ನಂತರ ನಿಮಗೆ ವರ್ಕ್ ಆರ್ಡರ್ ಅಂತ ಕೊಡ್ತಾರೆ. ಸೊ ಆ ವರ್ಕ್ ಆರ್ಡರ್ ಅನ್ನ ತೆಗೆದುಕೊಂಡು ನೀವು ಕಂಪನಿಯವರು ಕೊಟ್ಟಾಗ ನಿಮಗೆ ಮೆಟೀರಿಯಲ್ ಅನ್ನು ಸಪ್ಲೈ ಮಾಡ್ತಾರೆ. ಹಾಗಾದ್ರೆ ನಿಮಗೆ ಯಾವ್ಯಾವ ಮೆಟೀರಿಯಲ್ ಬರುತ್ತೆ, ಏನೇನ್ ಮೆಟೀರಿಯಲ್ ಬರುತ್ತೆ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಸರ್ಕಾರದ ಕಡೆಯಿಂದ ಏನೇನ್ ಮೆಟೀರಿಯಲ್ ಅಂತ ಆಲ್ರೆಡಿ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ 2 ಇಂಚ್ ಪೈಪ್ ಮತ್ತೆ 2.5 ಇಂಚ್ ಪೈಪ್ ಅಂತ ನಾ ಹೇಳಿದ್ದೆ. ಸೊ 2 ಇಂಚ್ ಪೈಪ್ ನೀವು ಪಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ 30 ಪೈಪ್ ಬರ್ತವೆ. ಸೊ ನಿಮಗೆ ಜೂಮ್ ಮಾಡಿ ಕೂಡ ತೋರಿಸ್ತೇನೆ. HDP ಪೈಪ್ ಅಂತ 30 ಕ್ವಾಂಟಿಟಿ ಇರುತ್ತೆ. ನಂತರ ನಿಮಗೆ ಫುಡ್ ಬಟನ್ ಅಸೆಂಬ್ಲಿ ಅಂತ ಬರ್ತದೆ, 5 ಇರ್ತವೆ. ಮತ್ತೆ ರೈಸರ್ ಪೈಪ್ 5 ಇರ್ತವೆ, ನಾಜಲ್ 5 ಇರ್ತವೆ. ಹಾಗೆ ಒಂದು ಬೆಂಡ್ 1 ಕೊಡ್ತಾರೆ, ECN ಅಂತ ಕೊಡ್ತಾರೆ, ಅಂದ್ರೆ ಪಂಪ್ ಕನೆಕ್ಟಿಂಗ್ ನಿಪ್ಪಲ್ ಅಂತ ಅದು 1 ಇರುತ್ತೆ. ಆಮೇಲೆ ಎಂಡ್ ಪ್ಲಗ್ ಅಥವಾ ಎಂಡ್ ಕ್ಯಾಪ್ ಅಂತ 2 ಕೊಡ್ತಾರೆ. ಹಾಗೆ T ಅಂತ 1 ಕೊಡ್ತಾರೆ. ಇದು 2 ಇಂಚಿಗೆ ನಿಮಗೆ ಫಾರ್ಮರ್ ವಂತಿಕೆ, ನಿಮ್ಮ ರೈತರ ವಂತಿಕೆ 4139 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮಗೆ 2.5 ಇಂಚು ಪೈಪ್ ಕೂಡ ಬೇಕಾಗಿದ್ರೆ ಸೇಮ್ ಕ್ವಾಂಟಿಟಿ ಇರುತ್ತೆ, ಆದ್ರೆ ಸೈಜ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ 30 ಪೈಪ್ಗಳು ಬರ್ತವೆ, 5 ಗನ್ ಅಥವಾ ನಾಜಲ್ಗಳು ಬರ್ತವೆ. ಆ ನಾಜಲ್ಗೆ ಬೇಕಾಗುವಂತಹ ಫಿಟ್ಟಿಂಗ್ಸ್ ಕೂಡ ಬರ್ತವೆ. ಸೊ ಇಲ್ಲಿ ರೈತರ ವಂತಿಕೆ ನಿಮಗೆ 4667 ರೂಪಾಯಿ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು 14ನೇ ನಂಬರ್ ಫಾರ್ಮರ್ ಶೇರ್ 4667 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಇಲ್ಲಿ ನಿಮಗೆ ಪಿಕ್ಚರ್ ಸಮೇತ ಒಂದು ಪೈಪಿನ ಚಿತ್ರಗಳು ತೋರಿಸ್ತಾ ಇದೆ. ಇದಕ್ಕೆ ಫುಡ್ ಬಟನ್ ಅಸೆಂಬ್ಲಿ ಅಂತಾರೆ. ಇದು ನಿಮಗೆ 5 ಕೊಡ್ತಾರೆ. ರೀತಿಯಾಗಿ ರೈಸರ್ ಪೈಪ್ ಅಂತ ಬರುತ್ತೆ ಕಬ್ಬಿಣದು, ಇದು ಕೂಡ 5 ಕೊಡ್ತಾರೆ. ಹಾಗೆ
ನಾಜಲ್ ಅಂತ ಬರ್ತವೆ, ಇವು ಕೂಡ 5 ಕೊಡ್ತಾರೆ. ಇಲ್ಲಿ ನೋಡ್ತಿರಬಹುದು ಪೈಪ್ಗಳು, ಇವು ನಿಮಗೆ 30 ಪೈಪ್ಗಳನ್ನ ಸಿಗುತ್ತೆ. PCN ಅಂತ ಕೊಡ್ತಾರೆ, ಅಂದ್ರೆ ಪಂಪ್ ಕನೆಕ್ಟಿಂಗ್ ನಿಪ್ಪಲ್, ನಿಮ್ಮ ಮೋಟರ್ ಗೆ ಕನೆಕ್ಷನ್ ಮಾಡ್ಲಿಕ್ಕೆ. ನಂತರ ಒಂದು T ಅನ್ನ ಕೊಡ್ತಾರೆ, ಹಾಗೆ ಒಂದು ಎಲ್ಬೋನ ಕೊಡ್ತಾರೆ ಅಥವಾ ಬೆಂಡ್ ಅಂತಾರೆ, ಹಾಗೂ ಎಂಡ್ ಕ್ಯಾಪ್ ಅಂತ ಕೊಡ್ತಾರೆ. ನಿಮಗೆ 2 ಎಂಡ್ ಕ್ಯಾಪ್ ಅನ್ನ ಕೊಡ್ತಾರೆ. ಈ ಎಲ್ಲಾ ಮೆಟೀರಿಯಲ್ ನೀವು 4667 ರೂಪಾಯಿಯಲ್ಲಿ ಪಡಿಬಹುದು. ಇದು 2.5 ಇಂಚ್ ಆದ್ರೆ, 2 ಇಂಚ್ ಆದ್ರೆ ನಿಮಗೆ 4139 ರೂಪಾಯಿಲಿ ನೀವು ಪಡಿಬಹುದು. ಸೊ ಈ ರೀತಿಯಾಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲಾ ರೈತರಿಗೂ ಶೇರ್ ಮಾಡಿ ಈ ಮಾಹಿತಿನ ಹಂಚ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.